ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಡಾಕ್ಟರ್ ಓವರ್ಸೀಸ್ ಸಂಸ್ಥೆಯ ಸಂಸ್ಥಾಪಕ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಹರಿ ನರೇಂದ್ರ ಹಾಗೂ ಸಂಸ್ಥೆಯ ಸಿಇಒ ಭಾಗ್ಯಶ್ರೀರವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆಯುವ ಅವಕಾಶಗಳು, ಲಭ್ಯವಿರುವ ವಿದ್ಯಾರ್ಥಿ ವೇತನಗಳು, ಸೂಕ್ತ ಕಾಲೇಜುಗಳ ಆಯ್ಕೆ, ಪ್ರವೇಶ ಪ್ರಕ್ರಿಯೆ, ವೀಸಾ ಹಾಗೂ ಪಾಸ್ಪೋರ್ಟ್ ಕುರಿತು ಸಮಗ್ರ ಮಾಹಿತಿಯನ್ನು ನೀಡಿದರು. ಡಾಕ್ಟರ್ ಓವರ್ಸೀಸ್ ಸಂಸ್ಥೆ, ಪರ್ಲ್ ಫೌಂಡೇಶನ್ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಸರಿಯಾದ ಮಾರ್ಗದರ್ಶನ ಒದಗಿಸುವುದೇ ಮುಖ್ಯ ಉದ್ದೇಶವಾಗಿದೆ. ವಿಶೇಷವಾಗಿ ನೀಟ್ ಆಧಾರಿತ ವಿದ್ಯಾರ್ಥಿ ವೇತನ ಪರೀಕ್ಷೆಯ ಮೂಲಕ ಅರ್ಹ ವಿದ್ಯಾರ್ಥಿಗಳಿಗೆ ವಿಶೇಷ ಸ್ಕಾಲರ್ಶಿಪ್ ಸೌಲಭ್ಯಗಳನ್ನು ನೀಡಲಾಗುತ್ತದೆ ಎಂದು ತಿಳಿಸಿದರು. ಡಾಕ್ಟರ್ ಓವರ್ಸೀಸ್ ಸಂಸ್ಥಾಪಕ ವ್ಯವಸ್ಥಾಪಕ ನಿರ್ದೇಶಕ ಹರಿ ನರೇಂದ್ರ ಮಾತನಾಡಿ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರು ವೈದ್ಯಕೀಯ ಶಿಕ್ಷಣ ಕುರಿತು ಅರಿವೇ ಕಡಿಮೆ ಇರುವ ಹಿನ್ನೆಲೆಯಲ್ಲಿ ಉತ್ತಮ ಅವಕಾಶಗಳನ್ನು ಪರಿಚಯಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ವಿದೇಶದಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆಯುವ ವಿದ್ಯಾರ್ಥಿನಿಯರಿಗೆ ಭದ್ರತಾ ದಾಖಲೆಗಳು ಸೇರಿದಂತೆ ಇತರ ಮಾಹಿತಿಗಳನ್ನು ಅತಿ ಕಡಿಮೆ ದರದಲ್ಲಿ ಪೂರೈಸುವುದು ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ ಎಂದರು. ಇನ್ನು ಪ್ರತಿ ವರ್ಷ ಸಂಸ್ಥೆಯ ವತಿಯಿಂದ ವೈದ್ಯಕೀಯ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸ್ಕಾಲರ್ಶಿಪ್ ಪರೀಕ್ಷೆ ನಡೆಸಲಾಗುತ್ತದೆ. ವಿದೇಶದಲ್ಲಿ ಶಿಕ್ಷಣ ಪಡೆಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಸಹಾಯವಾಗಲಿದೆ. ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವ ವಿದ್ಯಾರ್ಥಿಗಳಿಗೆ 50,000ರಿಂದ 5,00,000ದವರೆಗೂ ಸ್ಕಾಲರ್ಶಿಪ್ ನೀಡಲಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪರ್ಲ್ಸ್ ಫೌಂಡೇಶನ್ ಸಂಸ್ಥೆಯ ಸಿಇಒ ಉಮೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾನು ಬಂದುಬಿಟ್ಟು ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಡಾಕ್ಟರ್ ಓವರ್ಸೀಸ್. ನಮ್ಮ ಸಂಸ್ಥೆ ಸರಿಸುಮಾರು 10 ವರ್ಷದಿಂದ 2,000+ ಸ್ಟೂಡೆಂಟ್ಸ್ಗೆ ನಾವು MBBS ಅಬ್ರಾಡ್ಗೆ ಗೈಡೆನ್ಸ್ ಕೊಟ್ಟಿದ್ದೀವಿ. ಮಕ್ಕಳಿಗೆ ಏನಂತ ಹೇಳಿದ್ರೆ, ಇಲ್ಲಿ ನಮಗೆ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ಪ್ರತಿ ವರ್ಷ 25 ಲಕ್ಷದಿಂದ 26 ಲಕ್ಷ ಸ್ಟೂಡೆಂಟ್ಸು ನೀಟ್ ಎಕ್ಸಾಮಿನೇಷನ್ಸ್ನ ಬರೀತಾ ಇದ್ದಾರೆ. ಬಟ್ ನಮ್ಮ ಭಾರತದಲ್ಲಿರೋದು ಬರೀ 1,15,000 ಸೀಟ್ಸ್ ಮಾತ್ರ. ಅಂದರೆ ನಿಮಗೆ ಗೌರ್ಮೆಂಟ್ ಸೀಟು ಪ್ಲಸ್ ಪ್ರೈವೇಟ್ ಸೀಟ್ ಎರಡೂ ಕೂಡಿ. ಅದರಿಂದ ಇಲ್ಲಿ ಹುಡುಗರಿಗೆ ನಿಮಗೆ MBBS ಸೀಟ್ ಸಿಗೋದು ತುಂಬ ಕಷ್ಟ ಆಗ್ತಾಯಿದೆ. ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರೆ ಪರವಾಗಿಲ್ಲ, ಪ್ರೈವೇಟ್ ಸೀಟ್ ಆದರೆ ನಿಮ್ಗೆ ಗೊತ್ತಿರ್ಬೋದು 1.5 ಕೋಟಿಯಿಂದ 2.5 ಕೋಟಿವರೆಗೂ ನಿಮಗೆ ವೆಚ್ಚ ಆಗುತ್ತೆ. ಅದರಿಂದ ನಮ್ಮ ಆರ್ಗನೈಸೇಷನ್ಸ್ ಏನು ಸ್ಟೂಡೆಂಟ್ಸ್ ಗೈಡ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರೆ ವೆಲ್ ಆ್ಯಂಡ್ ಗುಡ್, ಅದಕ್ಕೆ ಏನು ಬೇಕು ಎಲ್ಲ ರೀತಿಯಲ್ಲಿ ಗೈಡ್ ಮಾಡ್ತೀವಿ. ಇಂಡಿಯಾದಲ್ಲಿ ನಿಮಗೆ ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ ಅಂದರೆ ವಿದೇಶದಲ್ಲಿ ಗೌರ್ಮೆಂಟ್ ಯೂನಿವರ್ಸಿಟೀಸಲ್ಲಿ ತಮಗೆ MBBS ವ್ಯಾಸಂಗಕ್ಕೆ ಅಡ್ಮಿಷನ್ಸ್ ಮಾಡಿಕೊಡ್ತೀವಿ. ನಿಮಗೆ ಜಸ್ಟ್ ಅಡ್ಮಿಷನ್ ಮಾಡ್ಕೊಡೋದಂತಲ್ಲ, ನಿಮಗೆ ಪ್ರತಿ ವರ್ಷ ಸ್ಟೂಡೆಂಟ್ಸ್ಗೆ ಒಂದು 16 ಬ್ಯಾಚಸಲ್ಲಿ ನಾವು ವಿದೇಶಕ್ಕೆ ಕರ್ಕೊಂಡು ಹೋಗ್ತಾ ಇರ್ತೀವಿ. ಅವ್ರಿಗೆ ಡಾಕ್ಯುಮೆಂಟ್ಸ್ ಇರ್ಬೋದು, ಪಾಸ್ಪೋರ್ಟ್ಸ್ ಇರ್ಬೋದು, ವೀಸಾ ಇರ್ಬೋದು, ಇದೆಲ್ಲ ಪ್ರತಿಯೊಂದು ನಮ್ಮ ಸಂಸ್ಥೆಯಲ್ಲಿ ನಮ್ಮದು ಓನ್ ಆಫೀಸು ಡೆಲ್ಲಿಯಲ್ಲಿದೆ. ಅದರಿಂದ ನಿಮಗೆ ಇಮಿಗ್ರೇಷನ್ಸ್ ಎಲ್ಲ ಪ್ರತಿಯೊಂದು ನಾವೇ ಕ್ಲಿಯರೆನ್ಸ್ ಮಾಡಿಕೊಟ್ಟು ಸ್ಟೂಡೆಂಟ್ ಜೊತೆ ನಾವು ಟ್ರಾವೆಲ್ ಆಗ್ತೀವಿ. ಅಲ್ಲಿ ಇಮಿಗ್ರೇಷನ್ಸ್ ಕ್ಲಿಯರೆನ್ಸ್ ಆದಮೇಲೆ ಸ್ಟೂಡೆಂಟ್ಸ್ಗೆ ಹಾಸ್ಟೆಲ್ ಕರ್ಕೊಂಡೋಗಿ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಸೆಟಲ್ ಮಾಡಿ, ಹಾಸ್ಟೆಲ್ ಸೆಟಲ್ ಮಾಡಿ, ಟೋಟಲ್ 6 ವರ್ಷ ಅವರು ಕೋರ್ಸ್ ಕಂಪ್ಲೀಷನ್ ಮಾಡೋವರೆಗೂ ನಾವು ಟೇಕ್ ಕೇರ್ ಮಾಡ್ತೀವಿ. ತುಂಬ ಹತ್ತಿರ ಒಂದು 15-16 ಯೂನಿವರ್ಸಿಟೀಸಲ್ಲಿ ನಮ್ಮದು ಓನ್ ಕೋರ್ಡಿನೇಟರ್ಸ್ ಇದ್ದಾರೆ. ನಮ್ಮ ಕೋರ್ಡಿನೇಟರ್ ಸ್ಯಾಲ್ರಿ ಕೊಟ್ಟಿಟ್ಟಿದ್ದೀವಿ. ಇವ್ರೇನು ಮಾಡ್ತಾರೆ ಅಂದರೆ, ನಮಗೆಲ್ಲ ಹೋಗುವಂಥ ಇಂಡಿಯನ್ ಸ್ಟೂಡೆಂಟ್ಸ್ ಇರ್ಬೋದು, ಕರ್ನಾಟಕ ಸ್ಟೂಡೆಂಟ್ಸ್ ಇರ್ಬೋದು, ಪ್ರತಿಯೊಬ್ಬರೂ ಅವ್ರು ಟೇಕ್ ಕೇರ್ ಮಾಡ್ತಾರೆ. ಅದರಿಂದ ನಿಮಗೆ ಎಂಡ್ ಟು ಎಂಡ್ ಗೈಡೆನ್ಸ್ ನಾವು ಮಾಡಿಕೊಡ್ತೀವಿ. ಯಾವ ಥರ ಸೆಲೆಕ್ಟ್ ಮಾಡ್ಕೊತೀರಾ ಸರ್? ಸ್ಟೂಡೆಂಟ್ ಏನಂತಂದರೆ, ಇವಾಗ ಇಂಡಿಯಾದಲ್ಲಿ ಬಂದುಬಿಟ್ಟು ನೀಟ್ ಎಕ್ಸಾಮಿನೇಷನ್ಸ್ನ ಬರೀತಾ ಇರ್ತಾರೆ ಸ್ಟೂಡೆಂಟ್ಸು. ಓಕೆ, ಅವ್ರಿಗೇನಾಗುತ್ತೆ ಅಂದರೆ ಎಲಿಜಿಬಿಲಿಟಿ ಯಾಕಂದರೆ 720 ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮಿನೇಷನ್ ಬರೀತಾರೆ. ಇವಾಗ ಜನರಲ್ ಕ್ಯಾಟಗರಿ ಆದರೆ 600 ಮಾರ್ಕ್ಸ್ ಮೇಲೆ ತೊಗೋಬೇಕಾಗುತ್ತೆ. ಅವನಿಗೆ ಒಂದು ಗೌರ್ಮೆಂಟ್ ಸೀಟ್ ತೊಗೊಬೇಕಂತ ಹೇಳಿದ್ರೆ, SC ST OBC ಅವರಿಗೆ ಒಂದು 500ರಿಂದ 550 ಮೇಲೆ ತೊಗೊಬೇಕಾಗುತ್ತೆ. ತುಂಬ ಜನ ಸ್ಟೂಡೆಂಟ್ಸು 85%, 95% ತೊಗೊಂಡಿರ್ತಾರೆ. ಬಟ್ ನೀಟಲ್ಲಿ ಬರೀ 200 ಮಾರ್ಕ್ಸ್ 300 ಮಾರ್ಕ್ಸ್ ಮಾತ್ರ ಬಂದಿರ್ತದೆ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು ಎಷ್ಟು ಡಿಫಿಕಲ್ಟಿ ಇರುತ್ತೆ ಇವಾಗೆಲ್ಲ ನಿಮಗೆ ನೀಟ್ ಎಕ್ಸಾಮಿನೇಷನ್ಸ್ ಅಂತ ಹೇಳ್ಬಿಟ್ಟು. ಪದೇ 2 ಸರಿ 3 ಸರಿ ನೀವು ಎಕ್ಸಾಮಿನೇಷನ್ಸ್ ಬರೆದ್ರು ಕೂಡ ಅಷ್ಟೇ ಮಾರ್ಕ್ಸ್ ಬರ್ತಾ ಇರುತ್ತೆ. ನಾವೇನು ಮಾಡ್ತೀವಿ, ಈ ಥರ ಸ್ಟೂಡೆಂಟ್ಸ್ಗೆ ಯಾರು ಯಾಕಂದರೆ ನಿಮ್ಗೆ MBBS ಮಾಡಬೇಕಂದ್ರೆ 6 ವರ್ಷ MBBS ಮತ್ತು 2ರಿಂದ 3 ವರ್ಷ MSRMD ಮಾಡಬೇಕಾಗುತ್ತೆ. 8ರಿಂದ 9 ವರ್ಷ ಅವ್ರು ಎಜುಕೇಷನ್ ಇರಬೇಕಾಗುತ್ತೆ. ಪ್ರತಿ ವರ್ಷ ತುಂಬ ಇಂಪಾರ್ಟೆಂಟು. ಇನ್ ಕೇಸ್ 1 ವರ್ಷ ಅವರು ಲಾಂಗ್ ಟರ್ಮ್ ಮಾಡೋದಕ್ಕಿಂತ ನೀವು ಇಲ್ಲಿ ಗೌರ್ಮೆಂಟ್ ಯೂನಿವರ್ಸಿಟಿಯಲ್ಲಿ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ, ವಿದೇಶದಲ್ಲಿ ಗೌರ್ಮೆಂಟ್ ಯೂನಿವರ್ಸಿಟೀಸಲ್ಲಿ ನೀವು ಹೋದರೆ ಇಲ್ಲಿ 1 ವರ್ಷ ಕಟ್ಟೋ ಫೀಸ್ ಏನಿರುತ್ತಲ್ವ ಅಲ್ಲಿ 6 ವರ್ಷ ಮುಗಿಸ್ಕೊಂಬರ್ಬೋದು. ಒಂದು 25ರಿಂದ 30 ಲಕ್ಷ ಇದ್ದರೆ ಇನ್ಕ್ಲೂಡಿಂಗ್ ನಿಮಗೆ ಯೂನಿವರ್ಸಿಟಿ ಫೀಸ್, ಹಾಸ್ಟೆಲ್ಲು, ನಿಮಗೆ ಡಾಕ್ಯುಮೆಂಟೇಷನ್ನು, ಫುಡ್ಡು, ಅಕಾಮಿಡೇಷನ್ ಎಲ್ಲ ಬರೋ ಒಂದು 25ರಿಂದ 30 ಲಕ್ಷದಲ್ಲಿ ಕಂಪ್ಲೀಷನ್ ಮಾಡ್ಕೊತಾರೆ. ಅದರಿಂದ ಸ್ಟೂಡೆಂಟ್ ಬಡ್ಜೆಟ್ ಬೇಸಸ್ ಮೇಲೆ ಪ್ಲಸ್ ಅವ್ರ ಕೆರಿಯರ್ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಇನ್ ಕೇಸ್ ಇಂಡಿಯಾಗೆ ರಿಟರ್ನ್ ಬರಬೇಕು ಅಂದ್ಕೊಂಡಿದ್ದಾರಲ್ಲ, ಇಲ್ಲ ಅಂತ ಹೇಳಿದ್ರೆ ವಿದೇಶದಲ್ಲೇ ಸೆಟ್ಲ್ ಆಗಬೇಕು ಅಂದ್ಕೊಂಡಿದ್ದಾರೆ, ಅವ್ರಿಗೆ ಏನು ಅವರು ಪ್ಲ್ಯಾನ್ಸ್ ಇದೆಯೋ ಅದ್ರ ಬೇಸಸ್ ಮೇಲೆ ನಾವು ಯೂನಿವರ್ಸಿಟೀಸ್ನ ಗೈಡ್ ಮಾಡ್ಕೊಡ್ತೀವಿ. ಪ್ರತಿ ವರ್ಷ 200ರಿಂದ 250 ಸ್ಟೂಡೆಂಟ್ಸ್ ನಮ್ಮ ಆರ್ಗನೈಸೇಷನ್ಸ್ ಕಡೆಯಿಂದ ವಿದೇಶಕ್ಕೆ ಹೋಗ್ತಾ ಇದ್ದಾರೆ.
ಸ್ಕಾಲರ್ಶಿಪ್? ಸೊ ನಾವು ಪ್ರತಿ ವರ್ಷ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ವೈದ್ಯ ಶಿಕ್ಷಣ ಸ್ಕಾಲರ್ಶಿಪ್ ಎಕ್ಸಾಮಿನೇಷನ್ಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಕರ್ನಾಟಕದಲ್ಲಿ ಎಲ್ಲ ಡಿಸ್ಟಿಕ್ಸಿಂದ ನಿಮಗೆ ಈ ಎಕ್ಸಾಮಿನೇಷನ್ಸ್ಗೆ ತೊಗೊತಾರೆ. ಸರಿಸುಮಾರು ಒಂದು 300ರಿಂದ 350 ಜನ ಸ್ಟೂಡೆಂಟ್ಸ್ ಎಕ್ಸಾಮಿನೇಷನ್ಸ್ಗೆ ಬರ್ತಾರೆ. ಇಲ್ಲಿ ಏನಂತಂದರೆ ತುಂಬ ಜನ ನಿಮಗೆ ಸಿಟೀಸಲ್ಲಿ ಅಂದರೆ ಅರ್ಬನ್ ಏರಿಯಾಸಲ್ಲಿ ಇದ್ರ ಬಗ್ಗೆ ಮಾಹಿತಿ ಚೆನ್ನಾಗಿ ಗೊತ್ತಿರೋದ್ರಿಂದ ತುಂಬ ಸ್ಟೂಡೆಂಟ್ಸು ಪ್ರತಿ ವರ್ಷ ಬಂದುಬಿಟ್ಟು ನಿಮಗೆ ಸ್ಕಾಲರ್ಶಿಪ್ಸ್ ತೊಗೊತಾ ಇದ್ದಾರೆ. ಯಾಕಂದರೆ ನಿಮಗೆ ಈ ವೈದ್ಯ ಶಿಕ್ಷಣ ಸ್ಕಾಲರ್ಶಿಪ್ಸ್ ಎಕ್ಸಾಮ್ಸ್ ಏನಂತ ಹೇಳಿದ್ರೆ ನಿಮಗೆ ನೀಟ್ ಬೇಸ್ ಎಕ್ಸಾಮಿನೇಷನ್ಸ್ ಇರುತ್ತೆ, ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿನೇ ಇರುತ್ತೆ. ಸೊ ಇದರಲ್ಲಿ ಯಾರು ಟಾಪ್ ಬಂದಿರ್ತಾರೋ ಹುಡುಗರಿಗೆ ಫಸ್ಟ್ ಪ್ರೈಸ್ 5 lakhs, ಸೆಕೆಂಡ್ ಪ್ರೈಸ್ 3 lakhs, ಥರ್ಡ್ ಪ್ರೈಸ್ 2 lakhs, ಆ ಥರ ನಿಮ್ಗೆ 50,000, 1 ಲಕ್ಷ ಹತ್ತಿರ ಒಂದು 15-16 ಸ್ಟೂಡೆಂಟ್ಸ್ಗೆ ಪ್ರತಿ ವರ್ಷ ನಮ್ಮ ಆರ್ಗನೈಸೇಷನ್ಸ್ ಕಡೆಯಿಂದ ಸ್ಕಾಲರ್ಶಿಪ್ಸ್ ಕೊಡ್ತಾ ಇದ್ದೀವಿ. ಈ ಸ್ಕಾಲರ್ಶಿಪ್ಸ್ನ ಅವ್ರು ಬೇಕಂದರೆ ಯೂನಿವರ್ಸಿಟಿ ಫೀಸ್ಗೆ ಇಲ್ಲಾಂತಂದರೆ ಅವ್ರ ಪರ್ಸನಲ್ ಎಕ್ಸ್ಪೆನ್ಸಸ್ಗೆ ಯೂಟಿಲೈಸ್ ಮಾಡ್ಕೊಬೋದು. ಈ ವಾಟ್ ಆರ್ ದ ಸ್ಕಾಲರ್ಶಿಪ್ಸ್ ಬರುತ್ತಲ್ವ, ಇವ್ರು ಸ್ಟೂಡೆಂಟ್ ಇಲ್ಲಿಂದ ಅವ್ರ ಅಡ್ಮಿಷನ್ಸ್ ತೊಗೊಂಡ್ರೆ ಮುಂಚೆ ಅವ್ರ ಪೇರೆಂಟ್ಸ್ ಅವ್ರಿಗೆ ನಾವು ಡೆಪಾಸಿಟ್ ಮಾಡ್ತೀವಿ. ಅದನ್ನು ಅವ್ರಿಗೆ ಏನಕ್ಕೆ ಬೇಕಾದರೂ ಯೂಟಿಲೈಸ್ ಮಾಡ್ಕೊಬೋದು. ಈ ವಾಟ್ ಆರ್ ದ ಸ್ಕಾಲರ್ಶಿಪ್ಸ್ ಇದೆಯಲ್ವಾ, ಇದನ್ನು ಬಂದುಬಿಟ್ಟು ಅರ್ಬನ್ ಸ್ಟೂಡೆಂಟ್ಸ್ ತುಂಬ ಯೂಟಿಲೈಸ್ ಮಾಡ್ಕೊತಾ ಇದ್ದಾರೆ, ರೂರಲ್ ಸ್ಟೂಡೆಂಟ್ಸ್ ಯಾರು ಯೂಟಿಲೈಸ್ ಮಾಡ್ಕೊತಾ ಇಲ್ಲ. ಸೊ ಅದರಿಂದ ಕರ್ನಾಟಕದಲ್ಲಿರೋ ಎಲ್ಲ ರೂರಲ್ ಸ್ಟೂಡೆಂಟ್ಸ್ಗೆ ನಾನೇನು ಗೈಡ್ ಮಾಡೋದು ಅಂತ ಹೇಳಿದ್ರೆ ಈ ಥರ ಅವಕಾಶನ ನೀವು ಉಪಯೋಗಿಸ್ಕೊಳ್ಳಿ. ಯಾಕಂದರೆ ನಿಮಗೆ ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು MBBS ಅಂತಿರೋ ನಿಮ್ಮ ಆಸೆಯನ್ನು ನಿರಾಸೆ ಮಾಡ್ಕೊಳಕ್ಕೆ ಹೋಗಬೇಡಿ. ಡೆಂಟಲ್ಲು, ಆಯುರ್ವೇದಿಕ್ಕು, ಬೇರೆ ಬೇರೆ ಸ್ಟ್ರೀಮ್ಸ್ಗೆಲ್ಲ ಹೋಗ್ತಾ ಇದ್ದೀರಾ. ನೀವು MBBS ಮಾಡಬೇಕಂದ್ರೆ ಖಂಡಿತ ನಿಮ್ಗೆ ಏನು ಬೇಕೋ ಎಲ್ಲ ರೀತಿಯಲ್ಲಿ ನಾವು ಗೈಡೆನ್ಸ್ ಕೊಡ್ತೀವಿ. ಪ್ಲಸ್ ಸ್ಟೂಡೆಂಟ್ಸ್ಗೆ ನಿಮಗೆ ಅಲ್ಲಿ ಫೀಸ್ ಕಟ್ಟೋಕ್ಕಾಗಲ್ಲ ಅಂತ ಲೋನ್ಸ್ ಬೇಕಂತ ಹೇಳಿದ್ರೆ ಲೋನ್ಸ್ ಕೂಡ ನಮ್ಮ ಟೀಮ್ ಇದೆ, ಲೋನ್ಸ್ ಗೈಡ್ ಮಾಡಿಕೊಡ್ತಾರೆ. ನಿಮಗೆ ಚೆನ್ನಾಗಿ ನೀವು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನಮ್ಮ ಕಡೆಯಿಂದ ಸ್ಕಾಲರ್ಶಿಪ್ಪು ಸಿಗುತ್ತೆ. ಪ್ಲಸ್ ನೀವು ಯೂನಿವರ್ಸಿಟಿಗೆ ಹೋದ್ಮೇಲೆ ಅಲ್ಲಿ ಟಾಪ್ ಆರ್ಗನೈಸೇಷನ್ಸ್ ಗೌರ್ಮೆಂಟ್ ಯೂನಿವರ್ಸಿಟೀಸ್ ಇರುತ್ತೆ, ಅಲ್ಲಿ ಯಾರು ಟಾಪ್ ಸ್ಕೋರ್ ಮಾಡ್ತಾರೆ ಪ್ರತಿ ವರ್ಷ ಅಲ್ಲಿ ಯೂನಿವರ್ಸಿಟಿ ಗೌರ್ಮೆಂಟ್ ಕಡೆಯಿಂದ ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ಇದಕ್ಕೆಲ್ಲ ಸಂಪೂರ್ಣವಾಗಿ ಮಾಹಿತಿ ನಾವು ಗೈಡ್ ಮಾಡಿಕೊಡ್ತೀವಿ. ನಿಮಗೆ ಎಂಡ್ ಟು ಎಂಡ್ ಗೈಡೆನ್ಸ್ ಕೊಟ್ಟು ಸಪೋರ್ಟ್ ಕೊಟ್ಟು ನೀವು MBBS ಮುಗಿಸ್ಕೊಂಡು ರಿಟರ್ನ್ ಬರೋವರೆಗೂ ನಾವು ಗೈಡ್ ಮಾಡ್ತೀವಿ. ಅದು ಅಲ್ಲದೆ ತುಂಬ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ವಿದೇಶದಲ್ಲೇ MBBS ಮಾಡ್ಕೊಂಡು ತುಂಬ ಜನ US, UK, ಕೆನಡಾ, ಆಸ್ಟ್ರೇಲಿಯಾದಲ್ಲಿ MSRMD ಮಾಡ್ಕೊತಾರೆ, ಇಂಡಿಯಾಗೆ ರಿಟರ್ನ್ ಬರೋಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಈ 5 ದೇಶದಲ್ಲಿ MSRMD ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ PG ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಇಂಟರ್ನ್ಯಾಷನಲ್ ಲೈಸೆನ್ಸ್ ಸಿಗುತ್ತೆ. ನೀವು ವಿದೇಶದಲ್ಲಿ ಎಲ್ಲಿ ಬೇಕಾದರೂ ಆ್ಯಸ್ ಎನ್ ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡ್ಬೋದು. ಮಿನಿಮಮ್ ಸ್ಯಾಲ್ರಿ ನಿಮಗೆ 1 ಕೋಟಿಯಿಂದ 2 ಕೋಟಿವರೆಗೂ ಇರುತ್ತೆ. ಸೊ ಇದ್ರ ಬಗ್ಗೆ ಮಾಹಿತಿ ನಮ್ಮಲ್ಲಿರೋ ಯಾವುದೇ ಸ್ಟೂಡೆಂಟ್ಸ್ ಗೊತ್ತಿಲ್ಲ, ಇಲ್ಲಿರೋ ಯಾರೂ ನಮಗೆ ಎಜುಕೇಟರ್ಸ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿಲ್ಲ. ಸೊ ಇದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟು ಮಕ್ಕಳಿಗೆ MSRMD ಮಾಡ್ಕೊಂಡು ಇಲ್ಲಿ ಬರೋವರೆಗೂ ನಾವು ಗೈಡೆನ್ಸ್ ಮಾಡಿಕೊಡ್ತೀವಿ. ಸೊ ನಾನು ಡಾಕ್ಟರ್ ಭಾಗ್ಯಶ್ರೀ ಅಂತ. ಇವಾಗ ರೀನೀಟ್ ಆಗಿರೋ ಸ್ಟೂಡೆಂಟ್ಸ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಡಿಸಪಾಯಿಂಟ್ ಆಗಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ಹಾರ್ಡ್ ಇತ್ತು ಕ್ವಶನ್ ಪೇಪರು ಅಂತ ಹೇಳ್ತಾ ಇದ್ರು. ಫಿಸಿಕ್ಸು ಹಾರ್ಡ್ ಆಗಿತ್ತು, ಕೆಮಿಸ್ಟ್ರಿ ಮಾಡ್ರೇಟ್ ಆಗಿತ್ತು, ಬಯಾಲಜಿ ಬಂದುಬಿಟ್ಟು ಈಸಿ ಆಗಿತ್ತು ಅಂತ ಹೇಳಿದ್ರು. ಸೊ ಇದೊಂದೇ ಅಲ್ಲ ನಿಮ್ಮ ಕರಿಯರ್ ಆಪ್ಷನ್ ಬಂದುಬಿಟ್ಟು. ಯಾಕಂದರೆ ಇಂಡಿಯಾದಲ್ಲಿ ಗೌರ್ಮೆಂಟ್ ಸೀಟ್ ಸಿಗದೆ ಇದ್ದರೆ ನೀವು ಅಬ್ರಾಡಲ್ಲಿ ಕೂಡ ಮಾಡ್ಬೋದು. ಯಾಕಂದ್ರೆ ನಿಮ್ಮ ಒಬ್ಬರದೇ ಪ್ರಾಬ್ಲಮ್ ಆಗಿಲ್ಲದೆ ಇರೋದ್ರಿಂದ ಸೊ ನೀಟ್ ಕಟ್ ಆಫ್ ಕೂಡ ತುಂಬಾ ಲೋ ಇರುತ್ತೆ. ಓಕೆ, ನೀವು ಟ್ರೈ ಮಾಡ್ಬೋದು. ಅಕಸ್ಮಾತ್ ಇಂಡಿಯಾದಲ್ಲಿ ಗೌರ್ಮೆಂಟ್ ಸೀಟ್ ಸಿಗದೆ ಇದ್ದರೆ ಅಬ್ರಾಡಲ್ಲಿ ಮಾಡ್ಬೋದು. ನಾವು ನಿಮಗೆ ನಿಮ್ಮ ಬಜೆಟ್ ವೈಸು ನಿಮ್ಮ ರಿಕ್ವೈರ್ಮೆಂಟ್ ಏನೇನಿರುತ್ತೋ ಅದ್ರ ಮೇಲೆ ನಿಮಗೆ ನಾವು ಸಜೆಸ್ಟ್ ಮಾಡಿಕೊಡ್ತೀವಿ. ನಮ್ಮ ಕಡೆಯಿಂದ ನಿಮ್ಗೆ ಏನೇನು ಗೈಡೆನ್ಸ್ ಇರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಆಪ್ಷನ್ ಪ್ರಕಾರ, ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಯಾವ್ಯಾವ ಕಂಟ್ರಿ ಚೂಸ್ ಮಾಡ್ಕೋಬೋದು ಅಂತ ಹೇಳ್ತೀವಿ. ಇವಾಗ ನಾನು ಇಂಡಿಯಾಗೆ ವಾಪಸ್ ಬಂದರೆ ಸಾಕು MBBS ಮಾಡ್ಕೊಂಡ್ರೆ ನೀವು ರಷ್ಯಾಗೆ ಹೋಗ್ಬೋದು, ಉಜ್ಬೇಕಿಸ್ತಾನ ಹೋಗ್ಬೋದು, ಬೇರೆ ಬೇರೆ ಕಂಟ್ರೀಸ್ಗೆಲ್ಲ ಹೋಗ್ಬೋದು. ಬಟ್ ನೀವು USA ಯುರೋಪ್ ಕಂಟ್ರೀಸ್ಗೆಲ್ಲ ಹೋಗ್ಬೇಕಂದ್ರೆ ಜಾರ್ಜಿಯಾ, ಅರ್ಮೇನಿಯಾ ಹೋಗ್ಬೋದು. ಈ ಥರ ಬೇರೆ ಬೇರೆ ರಿಕ್ವೈರ್ಮೆಂಟ್ಗೆ ಬೇರೆ ಬೇರೆ ಸೊಲ್ಯೂಷನ್ ಇರುತ್ತೆ. ಸೊ ಅದನ್ನ ನಾವು ನಿಮಗೆ ಗೈಡ್ ಮಾಡಿಕೊಡ್ತೀವಿ. ನೆಕ್ಸ್ಟ್ ಆಪ್ಷನ್ ಏನು ಬರುತ್ತೆ ಅಂದರೆ ಯೂನಿವರ್ಸಿಟಿ ಯಾವ ಥರ ಇರಬೇಕು ಅಂತ. ಸೊ ಯೂನಿವರ್ಸಿಟಿ ಯಾವ ಥರ ಇರಬೇಕಂದ್ರೆ FMG ಪಾಸಿಂಗ್ ರೇಟ್ ಜಾಸ್ತಿ ಇರಬೇಕು. ಇವಾಗ ಕೂಡ ನೀವು ಯಾವುದೇ ಕಾಲೇಜಿಗೆ PU ಕಾಲೇಜಿಗೆ ಸೇರಿಸ್ಬೇಕಾದ್ರೆ ಅಲ್ಲಿ ನೀಟ್ ಸ್ಕೋರ್ ಎಷ್ಟು ಬಂತು, PUCದು ನೀಟ್ ಸ್ಕೋರ್ ಎಷ್ಟು ಬಂತು ಅಂತ ನೋಡ್ತೀರಲ್ವಾ, ಅದ್ರ ಮೇಲೆ ನಿಮ್ಮ ಮಕ್ಕಳನ್ನ ಕಾಲೇಜ್ ಜಾಯಿನ್ ಮಾಡ್ತೀರಾ. ಸೊ ಹಾಗೆಯೇ ನೀವು ಯೂನಿವರ್ಸಿಟಿಗೆ ಅಬ್ರಾಡಲ್ಲಿ ಯೂನಿವರ್ಸಿಟಿ ಚೂಸ್ ಮಾಡಬೇಕಾದ್ರೆ FMG ಪಾಸಿಂಗ್ ರೇಟ್ ಎಷ್ಟು ಬಂತು ಅಂತ ನೋಡಬೇಕಾಗತ್ತೆ. ಆಮೇಲೆ ಕ್ಲೈಮೇಟ್ ಹೇಗಿದೆ ಅಂತ ನೋಡಬೇಕಾಗತ್ತೆ. ಆಮೇಲೆ ಆ ಯೂನಿವರ್ಸಿಟಿದು ಅಕಾಡೆಮಿಕ್ ಕ್ವಾಲಿಟಿ ಹೇಗಿದೆ ಅಂತ ನೋಡಬೇಕಾಗತ್ತೆ. ಅಂದರೆ ಎಷ್ಟು ಜನ ಪಾಸ್ ಆಗಿದ್ದಾರೆ, ಹೇಗೆ ನಡೀತಾ ಇದೆ ಅಂತ, ರಿಸರ್ಚ್ ಸೆಂಟರ್ಸ್ ಎಷ್ಟಿವೆ ಅದನ್ನೆಲ್ಲ ನೋಡಬೇಕಾಗತ್ತೆ. ಅದು ಒಂದಂದ್ರೆ ಅದನ್ನ ಬಿಟ್ಬಿಟ್ಟು ಇವಾಗ ಮಾರಲ್ ಸಪೋರ್ಟ್ ಬೇಕಾಗತ್ತೆ ಹುಡುಗರಿಗೆ ಹೋದವಾಗ. ಯಾಕಂದರೆ ಅಪ್ಪ ಅಮ್ಮನ ಇಲ್ಲೇ ಬಿಟ್ಬಿಟ್ಟು ಹೋಗಿರ್ತಾರೆ, ಬೇರೆ ದೇಶ ಆಗಿರೋದ್ರಿಂದ ನೀವು ಪದೇ ಪದೇ ಹೋಗಿ ಮಕ್ಕಳನ್ನ ನೋಡೋಕ್ಕಾಗಲ್ಲ. ಸೊ ಮಾರಲ್ ಸಪೋರ್ಟ್ ಹೆಂಗೆ ಸಿಗುತ್ತೆ, ನಮ್ಮದೇ ಲೋಕಲ್ ಸ್ಟೂಡೆಂಟ್ಸ್ ಅಲ್ಲಿ ಇದ್ದಾವಾಗ ಆಬ್ವಿಯಸ್ಲಿ ಮಾರಲ್ ಸಪೋರ್ಟ್ ಸಿಗುತ್ತೆ. ಸೊ ಇವನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾವು ಯೂನಿವರ್ಸಿಟಿನ ನಿಮಗೆ ಸಜೆಸ್ಟ್ ಮಾಡ್ಕೊಡ್ತೀವಿ. ಇನ್ನೊಂದು ಮೇನ್ ಆಗ ಏನಂದರೆ, ಸೊ ನೀವು ಎಲ್ಲ ಪೇರೆಂಟ್ಸ್ಗೂ ಭಯ ಇರುತ್ತೆ ನಮ್ಮ ಮಕ್ಕಳನ್ನ ಅಬ್ರಾಡಿಗೆ ಕಳಿಸ್ಕೊಡ್ತೀವಿ ಅಂತ. ಸೊ ಅಬ್ರಾಡ್ ಕಳಿಸ್ಕೊಟ್ಟಾಗ ಸೇಫಾಗಿರ್ತಾರೋ ಇಲ್ವೋ, ಅದು ನಾವು ಹೆಣ್ಮಕ್ಳನ್ನ ಕಳಿಸ್ಕೊಡ್ತೀವಿ ಅಂತ ಹೇಳಿದವಾಗ. ಸೊ ನೀವು ರಷ್ಯಾ ಆಗಲಿ, ಜಾರ್ಜಿಯಾ ಆಗಲಿ, ಉಜ್ಬೇಕಿಸ್ತಾನ್ ಆಗಲಿ ತುಂಬಾ ಸೇಫ್ ಆಗಿದೆ. ಮೇನಾಗಿ ನಾನು ರಷ್ಯಾ ಬಗ್ಗೆ ಹೇಳಬೇಕಂದ್ರೆ, ನೀವು ಫಸ್ಟ್ ಸ್ಟೆಪ್ ಆಫ್ ಸೆಕ್ಯೂರಿಟಿ ಬಂದುಬಿಟ್ಟು ನಿಮಗೆ ಇಮಿಗ್ರೇಷನಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರು ನಿಮ್ಮ ನಂಬರ್ನ ನೋಟ್ ಮಾಡ್ಕೊತಾರೆ ಯಾರ್ಯಾರು ಹೋಗ್ಬೇಕಂದ್ರೆ, ಯಾಕಂದರೆ ನ್ಯಾಷನಲ್ ಸೆಕ್ಯೂರಿಟಿ ಬರುತ್ತೆ. ಓಕೆ, ಸೊ ದೇ ವಿಲ್ ಬಿ ವಾಚಿಂಗ್ ಸ್ಟೂಡೆಂಟ್ಸ್.
ಆಮೇಲೆ ಏನಾಗುತ್ತೆ ಅಂದರೆ ಕ್ಯಾಂಪಸ್ ಸೆಕ್ಯೂರಿಟಿ ಅಂತ ಇರುತ್ತೆ. ಓಕೆ, ಕ್ಯಾಂಪಸ್ಗಳಾಗಲಿ ಇಲ್ಲ ಹಾಸ್ಟೆಲಲ್ಲಾಗಲಿ ನಿಮಗೆ ಆಕ್ಸೆಸ್ ಕಾರ್ಡ್ಸ್ ಇರುತ್ತೆ. ಯಾರೇ ಸ್ಟ್ರೇಂಜರ್ಸ್ನ ಅಲ್ಲಿ ಬಿಡಲ್ಲ. ಸೊ ಅವರಿಗೆ ಸಪ್ರೇಟಾಗಿ ಹಾಸ್ಪಿಟಲ್ಸ್ ಬಿಲ್ಡಿಂಗ್ಸ್ ಇರುತ್ತೆ. ಸೇಫ್ಟಿ ವೈಸ್ ಬಂದವಾಗ ಅಲ್ಲಿ 80% ಆಫ್ ದ ಸ್ಟೂಡೆಂಟ್ಸ್ ಹೋಗೋದು ಗರ್ಲ್ಸೇ ಇರ್ತಾರೆ ಅಲ್ಲಿ. ಓಕೆ, ಈವನ್ ರಷ್ಯಾ ಕಂಟ್ರಿಯಲ್ಲಿ ಕೂಡ 80% ಆಫ್ ದ ಪಾಪ್ಯುಲೇಷನ್ ಬಂದುಬಿಟ್ಟು ಹೆಣ್ಮಕ್ಳು, ಮಕ್ಕಳು, ಆಮೇಲೆ ಹಿರಿಯರೇ ಇರ್ತಾರೆ, ಸೀನಿಯರ್ ಸಿಟಿಜನ್ಸು. ಯಾಕಂದರೆ ಅಡಲ್ಟ್ಸ್ ಎಲ್ಲ ನಿಮಗೆ ಮಿಲ್ಟ್ರಿಗೆ ಸೇರ್ಕೊಂಡಿರ್ತಾರೆ. ಸೊ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟಿಗೆ ಹೋಗಲಿ ಇಲ್ಲ ಮಾಲ್ಸ್ಗೆ ಹೋಗಲಿ ಎಲ್ಲೇ ಹೋದ್ರೂ ಇದು ನಿಮಗೆ ಹೆಣ್ಮಕ್ಳೇ ಇರ್ತಾರೆ. ಆಮೇಲೆ ನಿಮಗೆ 24/7 CCTV ಸರ್ವೈಲೆನ್ಸ್ ಇರುತ್ತೆ. 24/7 ನಿಮಗೆ ಪೊಲೀಸ್ ಸರ್ವೈಲೆನ್ಸ್ ಇರುತ್ತೆ. ಸೇಫ್ಟಿ ವೈಸು ಯೋಚನೆ ಮಾಡೋಂಗೆ ಇಲ್ಲ ಅಲ್ಲಿ. ಸೊ ನಿಮಗೂ ಗೊತ್ತಿದೆ ರಷ್ಯಾ ಮತ್ತು ಇಂಡಿಯಾ ಬಾಂಡೇಜ್ ಕೂಡ ಹೇಗಿದೆ ಅಂತ. ಸೊ ಇಂಡಿಯನ್ಸ್ ಅಂದರೆ ಅಲ್ಲಿ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಇದು ಬಂದ್ಬಿಟ್ಟು ಸೇಫ್ಟಿ ವೈಸ್ ಇತ್ತು. ಇಲ್ಲಿಂದ ಹೋಗೋರು ಕೂಡ ಹೆಣ್ಮಕ್ಳೇ ಜಾಸ್ತಿ MBBS ಮಾಡೋಕ್ಕೆ ಹೋಗ್ತಾರೆ ಅಂತ. ಬಟ್ ಗಂಡು ಮಕ್ಕಳು ಇರ್ತಾರೆ, ಕಂಪ್ಯಾರಿಟಿವ್ಲಿ ಹೆಣ್ಮಕ್ಳು ಜಾಸ್ತಿ. ರಷ್ಯಾಲಿ ನಿಮಗೆ ಹೆಣ್ಮಕ್ಳೇ ಕಾಣಿಸ್ತಾರೆ ಅಂತ. ಯಾಕಂದರೆ ಎಲ್ಲರೂ ಮಿಲ್ಟ್ರಿಗೆ ಸೇರ್ಕೊಂಡ್ಬಿಡ್ತಾರೆ. ಅಲ್ಲಿ ಕಂಪಲ್ಸರಿ ಮಾಡಿರೋದು 18+ ಆದರೆ ನೀವು ಮಿಲ್ಟ್ರಿಗೆ ಜಾಯ್ನ್ ಆಗಲೇಬೇಕು. ಎಜುಕೇಷನ್ ಯಾಕಂದರೆ ಸರ್ ಇದ್ರ ವಿಚಾರಕ್ಕೆ ಬಂದಾಗ ನಿಮಗೆ MBBS ಬಂದಾಗ ಹೆಣ್ಮಕ್ಳು ಗಂಡು ಮಕ್ಳು ಇಬ್ಬರು ಟ್ರಾವೆಲ್ ಆಗ್ತಾರೆ. ಬಟ್ ಮ್ಯಾಕ್ಸಿಮಮ್ ಹೆಣ್ಮಕ್ಳು ಟ್ರಾವೆಲ್ ಆಗ್ತಾರೆ. ನಮಗೆ ಪ್ರತಿ ವರ್ಷ 200 ಸ್ಟೂಡೆಂಟ್ಸ್ ನಾವು ಕಳಿಸಿದ್ವಿ ಅಂತ ಹೇಳಿದ್ರೆ ಹತ್ತಿರ 150-160 ಸ್ಟೂಡೆಂಟ್ಸ್ ಬರೀ ಹೆಣ್ಮಕ್ಳು ಇರ್ತಾರೆ. ಸೊ ಅದರಿಂದ ಎಲ್ಲರೂ ಕನ್ಸರ್ನ್ ಆಗ್ತಾರೆ ಹೆಣ್ಮಕ್ಳು ಯಾವ ಥರ ಸೇಫ್ಟಿ ಸೆಕ್ಯೂರಿಟಿ ಬಗ್ಗೆ. ಯಾಕಂದರೆ ಗಂಡು ಮಕ್ಳು ವಿಚಾರಕ್ಕೆ ಯಾರು ಅಷ್ಟೊಂದು ಯೋಚನೆ ಮಾಡೋದಿಲ್ಲ. ಸೊ ಮ್ಯಾಕ್ಸಿಮಮ್ ಹೆಣ್ಮಕ್ಳು ಅದು ನಮ್ಮ ಕರ್ನಾಟಕ ಮಕ್ಕಳೇ ಜಾಸ್ತಿ ಇದ್ದಾರೆ, ಪ್ರತಿ ವರ್ಷ ಹೋಗ್ತಾರೆ. ನಾವೇನು ಮಾಡ್ತೀವಿ ಅಂದರೆ ಇಲ್ಲಿಂದ ಹೋಗಿ ಮುಂಚೆ ಒಂದು ಬ್ಯಾಚ್ ಕ್ರಿಯೇಟ್ ಮಾಡ್ತೀವಿ. ಇಲ್ಲಿರೋ ಸ್ಟೂಡೆಂಟ್ಸ್ಗೆಲ್ಲ ಒಂದು ಗ್ರೂಪ್ ಮಾಡ್ತೀವಿ. ಅವ್ರ ಪೇರೆಂಟ್ಸ್ಗೆ ಅವ್ರಿಗೆ ಇಂಟ್ರಡಕ್ಷನ್ ಮಾಡ್ತೀವಿ. ಯಾಕಂದರೆ ಪ್ರತಿ ವರ್ಷ ಡಿಪಾರ್ಚರ್ ಮುಂಚೆ ಒಂದು ಸ್ಕಾಲರ್ಶಿಪ್ ಸೆಮಿನಾರ್ ಅಂತ ಕಂಡಕ್ಟ್ ಮಾಡ್ತೀವಿ. ಅಲ್ಲಿ ಬಂದುಬಿಟ್ಟು ಯಾರು ಹೈಯೆಸ್ಟ್ ಸ್ಕೋರ್ ಮಾಡಿರ್ತಾರೋ ಅವ್ರಿಗೆ ಸ್ಕಾಲರ್ಶಿಪ್ಸ್ ಕೊಟ್ಕೊಂಡು ಪ್ಲಸ್ ಮಕ್ಕಳಿಗೆ ಸ್ಟೆಥೋಸ್ಕೋಪು, ಏಪ್ರಾನ್ಸು, ಬ್ಯಾಗ್ಸು, ಫಸ್ಟ್ ಇಯರ್ ಬೇಕಾಗಿರೋ ಮೆಡಿಕಲ್ ಬುಕ್ಸು, ಇದೆಲ್ಲ ಒಂದು ಮೆಡಿಕಲ್ ಕಿಟ್ ಅಂತ ಮಕ್ಳಿಗೆ ಕೊಡ್ತೀವಿ. ಕೊಡುವಾಗ ಇಲ್ಲಿ ಒಂದು ಗ್ರೂಪ್ ಮಾಡ್ತೀವಿ. ಪ್ಲಸ್ ಈ ಸ್ಟೂಡೆಂಟ್ ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಸೀನಿಯರ್ಸ್ ತುಂಬ ಸ್ಟೂಡೆಂಟ್ಸ್ ಇರ್ತಾರೆ. ನಮ್ಮ ಕರ್ನಾಟಕ ಮಕ್ಕಳು ಹೆಣ್ಮಕ್ಳಲ್ಲಿ ತುಂಬ ಜನ ಅವ್ರಿಗೊಬ್ರು ಪರಿಚಯ ಮಾಡ್ಕೊಡ್ತೀವಿ. ಆ್ಯಂಡ್ ವಿದೇಶದಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ನಿಮಗೆ ರ್ಯಾಗಿಂಗ್ ಅನ್ನೋದು ಕಂಡು ಬರೋದಿಲ್ಲ. ರ್ಯಾಗಿಂಗ್ ಮಾಡಿದ್ರೆ ಇಮಿಡಿಯೇಟ್ ಕಂಟ್ರಿಯಿಂದ ನಾಚ್ ಆಗ್ಬಿಡ್ತಾರೆ ಅವ್ರನ್ನ. ಸೊ ಅದರಿಂದ ಸೀನಿಯರ್ಸ್ ಏನಾಗ್ತಾರಂತೆ ಇವರು ತುಂಬ ಹೈಲಿ ಸಪೋರ್ಟಿವ್ ಆಗಿರ್ತಾರೆ. ಸೊ ಅದರಿಂದ ಸೇಫ್ಟಿ ಸೆಕ್ಯೂರಿಟಿ ಬಗ್ಗೆ ಯಾವುದೇ ರೀತಿ ನಾವು ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಪ್ರತಿ ಸೆಮಿಸ್ಟರ್ ಕಟ್ಕೊಂಡು ಹೋಗ್ಬೋದು ಸ್ಟೂಡೆಂಟ್ಸು. ಕೆಲವು ಯೂನಿವರ್ಸಿಟೀಸು ಇಯರ್ಲಿ ಕಟ್ಟಬೇಕಂತ ಹೇಳ್ತಾರೆ. ಇವಾಗ 25 ಲಕ್ಷ ಟೋಟಲ್ ಬಡ್ಜೆಟ್ ಅಂತಿದ್ರೆ ಒಂದೇ ಸರಿ ಕಟ್ಟೋ ಅವಶ್ಯಕತೆ ಇರಲ್ಲ. ಕೆಲವು ಯೂನಿವರ್ಸಿಟಿ 3 ಲಕ್ಷ 3.5 ಲಕ್ಷ ಇರುತ್ತೆ ಪರ್ ಇಯರ್ಗೆ. ಅದು ಬೇಕಾದರೆ 1.5 ಲಕ್ಷ ಅಂತ ಕಟ್ಕೊಂಡು ಹೋಗ್ಬೋದು. ಸೊ ಅವ್ರಿಗೆ ಯಾವ ಥರ ಯೂನಿವರ್ಸಿಟಿ ನಿಮಗೆ ಫೀಸ್ ಸ್ಟ್ರಕ್ಚರ್ಸ್ ಇರುತ್ತೋ ಆ ಥರ ಸೆಮಿಸ್ಟರ್ ವೈಸು ಇಲ್ಲಾಂದರೆ ಇಯರ್ಲಿ ಬೇಸಿಸ್ ಕಟ್ಕೊಂಡು ಹೋಗ್ಬೋದು ಸ್ಟೂಡೆಂಟ್ಸು. ಅದಕ್ಕೆ ಲೋನ್ಗೂ ಏನು ಬೇಕೋ ಅದೆಲ್ಲ ರೀತಿಯಲ್ಲಿ ಗೈಡೆನ್ಸ್ ಸಪೋರ್ಟ್ ನಮ್ಮ ಕಡೆಯಿಂದ ಮಾಡ್ಕೊಡ್ತೀವಿ.